ಒಂದು ದೊಡ್ಡ ಕಾಡು. ಆ ಕಾಡಿನಲ್ಲಿ ಒಂದು ನರಿ ದಂಪತಿಗಳು ಇದ್ವು. ಅವುಗಳಿಗೆ ಒಂದು ಪುಟಾಣಿ ಮರಿ ಇತ್ತು. ಆ ಪುಟಾಣಿ ನರಿ ತುಂಬಾ ತರಲೆಯಾಗಿತ್ತು. ಅದರ ವಿರುದ್ಧ ಯಾವಾಗಲೂ ಕಾಡಿನ ಇತರ ಪ್ರಾಣಿಗಳಿಂದ ಕಂಪ್ಲೇಂಟ್ಸ್ ಬರ್ತಾನೇ ಇದ್ವು. ಪ್ರಾಣಿಗಳ ಮಧ್ಯೆ ಜಗಳ ಹಚ್ಚುವುದು, ಬೇರೆ ಬೇರೆ ಪ್ರಾಣಿಗಳ ಮರಿಗಳಿಗೆ ಕಾಡಿಸೋದು, ಪಕ್ಷಿಗಳ ಮೊಟ್ಟೆಗಳನ್ನು ಕದ್ದು ಎಲ್ಲಾದ್ರೂ ಬಚ್ಚಿಡೋದು, ಕಾಡು ಕೋಳಿಗಳನ್ನು ಅಟ್ಟಿಸಿಕೊಂಡೋಗಿ ಹಿಂಸೆ ಮಾಡೋದು, ಹಿಂಗೆ ಬೇರೆ ಬೇರೆ ಏನೋ ಒಂದಿಷ್ಟು ಕಿಡಿಗೇಡಿ ಮಾಡ್ತಾನೇ ಇದ್ವು ಅಂತ. ಆ ನರಿ ದಂಪತಿ ತಮ್ಮ ಮರಿಯನ್ನು ಕೂರಿಸಿ ಬುದ್ಧಿ ಹೇಳಿದರು. ಆ ಪುಟಾಣಿ ನರಿ ತನ್ನ ತರಲೆ ಬುದ್ಧಿ ಬೀಳಲೇ ಇಲ್ಲ. ತಂದೆ ತಾಯಿಗೆ ತಮ್ಮ ಮಗುವಿನ ಚಿಂತೆನೇ ಆಗ್ಬಿಡ್ತು. ಒಂದಿನ ತಾಯಿ ನರಿ ಪುಟಾಣಿಗಳನ್ನು ಕರೆದು ತೋಳದ ಮನೆಯಲ್ಲಿ ಒಂದಿಷ್ಟು ಮಾಂಸದ ತುಣುಕುಗಳನ್ನು ಇಟ್ಟಿದಾರ, ತಗೊಂಡು ಬಾ ಅಂತ ಹೇಳಿ ಕಳಿಸ್ತು. ಒಂದಿನ ಏನು ಮಾಡ್ತು, ನರಿಯ ತಾಯಿ ನರಿಗೆ ಹೇಳ್ತು, ತೋಳದ ಮನೆಯಾಗ ಒಂದಿಷ್ಟು ಮಾಂಸದವು ತಗೊಂಡು ಬಾ ಅಂತ ಹೇಳ್ತು. ತೋಳದ ಹತ್ರ ನರಿ ಮರಿಯ ತರಲೆ ನಡೀತಿರ್ಲಿಲ್ಲ. ಅಂದರೆ ತೋಳಕ್ಕೆ ಸ್ವಲ್ಪ ಹೆದರ್ತಿತ್ತು ಅನ್ಸುತ್ತ. ತೋಳ ಕೊಟ್ಟ ಮಾಂಸದ ತುಣುಕುಗಳನ್ನು ತೆಗೆದುಕೊಂಡು ಮನೆಯ ದಾರಿ ಹಿಡಿತು. ದಾರಿಯಲ್ಲಿ ನಡೆಯುವಾಗ ಏನಾದರೂ ತರಲೆ ಮಾಡಬೇಕು ಅಂತ ತಲೆಗೆ ಬಂತು. ಏನಾದರೂ ಬೇರೆ ಉಪಾಯ ಮಾಡಬೇಕು, ತರಲೆ ಮಾಡಿದ್ದು ನಾನೇ ಅಂತ ಗೊತ್ತಾಗಬಾರ್ದು ಅಂತ ನಿರ್ಧಾರ ಮಾಡಿತು. ನರಿ ಮರಿಗೆ ಮರದ ಮೇಲಿದ್ದ ಗೂಡು ಕಾಣಿಸ್ತು. ಅದರಲ್ಲಿ ಇನ್ನೂ ಆರಲು ಬಾರದ ಪುಟ್ಟ ಪುಟ್ಟ ಮರಿಗಳಿದ್ವು. ಅವುಗಳಿಗೆ ತೊಂದರೆ ಕೊಡಬೇಕು ಅಂತ ಯೋಚನೆ ಮಾಡಿತು. ಅವಾಗ ಮರ ಏರಿತು. ಮರದ ಮೇಲೆ ಬಳ್ಳಿ ಎಲ್ಲ ಕಿತ್ತಿ ಅದರ ತುದಿಗೆ ಒಂದು ಕಲ್ಲು ಕಟ್ಟಿ ಗೂಡಿಗೆ ಬಂದು ಅದು ಒಡಿಬೇಕು. ಆ ಥರ ಅದನ್ನು ಒಂದು ರಂಬೆಯನ್ನು ರೆಡಿ ಮಾಡಿ ಕಟ್ಟಿತು. ತಾನು ಅದೇ ರಂಬೆ ಹಿಂಭಾಗಕ್ಕೆ ಕಲ್ಲು ಕಟ್ಟಿದ ಬಳ್ಳಿಯನ್ನು ಜೋರಾಗಿ ತೂಗುವಂತೆ ತಳ್ಳಿತು. ಗೂಡಿಗೆ ಬಡಿದ ಕಲ್ಲು ಅಷ್ಟೇ ವೇಗದಲ್ಲಿ ವಾಪಸ್ ಬಂದು ನರಿಯ ಕಣ್ಣಿಗೆ ಬಡಿತು. ಅಂದರೆ ಒಂದು ಕಟ್ಟಿಗೆ ತೊಗೊಂಡು ಹಿಂಗೆ ಕಟ್ಟಿರ್ತಾರ, ಅದನ್ನು ಹಿಂಗೆ ಹೋಗೋದು ಬರೋದು ಮಾಡಾಕತ್ತಿತ್ತು. ಲಾಸ್ಟ್ ಮತ್ತೆ ಬಂದು ಇದಕ್ಕೆ ಬಡಿತು. ಪುಟಾಣಿ ನರಿ ಗಲಿಬಿಲಿಗೊಂಡು ಅಯ್ಯೋ ಅಂತ ಕೂಗಾಡಿತು. ಕಣ್ಣಿಗೆ ಏಟು ಬಿದ್ದ ನೋವಿಂದ ಮರದಿಂದ ಜೋರಾಗಿ ನೆಲಕ್ಕೆ ಬಿತ್ತು. ಮತ್ತು ಬಿಡುತ್ತಾ ಆ ರಂಬಿಗೆ ಏನಂತಂದರೆ ಒಂದು ಇದನ್ನು ಕಟ್ಟಿಗೆ ಕಟ್ಟಿ ಅದನ್ನು ತೂಗಾಡಕ್ಕೆ ಬಿಟ್ಟಿತ್ತಲ್ಲ, ತೂಗಾಡಕ್ಕೆ ಬಿಟ್ಟಿದ್ದು ಒಂದು ಸರಿ ಆ ಗೂಡಿಗೆ ಬಡ್ದು ನೆಕ್ಸ್ಟ್ ಟೈಮು ಮತ್ತೆ ಇದಕ್ಕೆ ಬಡ್ದು ಕಣ್ಣಿಗೆ ಏಟಾಗಿತ್ತಲ್ಲ, ಅವಾಗ ಅಲ್ಲಿಂದ ಮೇಲೆ ಕೆಳಗೆ ಬಿದ್ದುಬಿಡ್ತು. ಆಮೇಲೆ ಏನಾಯಿತು, ಕಣ್ಣಿಗೆ ಏಟು ಬೀಳೋದಲ್ಲದೆ ಮರದಿಂದ ಕೆಳಗಡೆ ಬಿದ್ದಿದ್ದಕ್ಕೆ ಕಾಲು ಕೂಡ ಮುರಿತು. ತೋಳ ಕೊಟ್ಟ ಮಾಂಸ ಕೂಡ ಮಣಪಾಲಾಯಿತು. ಪುಟಾಣಿ ನರಿ ಅಳುತ್ತಾ ಮನೆ ಕಡೆ ಹೊರಟು ಬಿಡ್ತು. ಅಳುವ ನರಿಯನ್ನು ನೋಡಿದ ಅದರ ತಂದೆ ತಾಯಿ ಯಾಕೆ ಏನಾಯಿತು ಅಂತ ಕೇಳಿದರು. ಆಗ ಪುಟಾಣಿ ನರಿ ನಡೆದ ವಿಚಾರವೆಲ್ಲ ಹೇಳಿತು. ಆಗ ತಂದೆ ನರಿ, ಮಗು, ನಾವು ಬೇರೆಯವರಿಗೆ ಕೆಟ್ಟದ್ದನ್ನು ಮಾಡಲು ಹೊರಟಾಗ ಅದು ನಮಗೆ ತಿರುಗುಬಾಣವಾಗುತ್ತದೆ. ಬೇರೆಯವರಿಗೆ ಒಳ್ಳೆಯದನ್ನು ಮಾಡಿದರೆ ನಮಗೂ ಒಳ್ಳೆಯದಾಗುತ್ತದೆ. ಆದ್ದರಿಂದ ಯಾವಾಗಲೂ ಒಳ್ಳೆಯ ದಾರಿ ಹಿಡಿಬೇಕು, ಒಳ್ಳೆಯದನ್ನೇ ಮಾಡಬೇಕು, ಒಳ್ಳೆಯ ದಾರಿಯಲ್ಲೇ ಸಾಗಬೇಕು ಅಂತ ಹೇಳಿತು. ಪುಟಾಣಿ ನರಿ ತಾನು ಇಷ್ಟು ದಿನ ಮಾಡಿದ್ದ ತರಲೆಗಳನ್ನು ನೆನಪಿಸಿಕೊಂಡು ದುಃಖಪಟ್ಟಿತು ಮತ್ತು ಇನ್ನೊಂದು ತರಲೆ ಮಾಡುವುದಿಲ್ಲೆಂದು ಹೇಳಿತು. ನರಿ ದಂಪತಿಗಳು ತುಂಬಾ ಖುಷಿಪಟ್ಟರು. ನೋಡ್ರಿ, ನಾವು ಯಾರಿಗಾದರೂ ಏನು ಮಾಡ್ತೀವಿ ನಮಗೆ ಅದೇ ರಿಪ್ಲೈ ಬರುತ್ತಾ. ಸೊ ಎಲ್ಲರೂ ಒಳ್ಳೆಯದನ್ನು ಬಯಸ್ರಿ, ಒಳ್ಳೆಯದನ್ನು ಮಾಡಿರಿ, ಒಳ್ಳೆಯದನ್ನೇ ಪಡ್ಕೊಳ್ರಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.